ಡಿ ಎಡ್ ಮತ್ತು ಬಿ ಎಡ್ ಅಭ್ಯರ್ಥಿಗಳೇ, ಈಗಾಗಲೇ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೀವೆಲ್ಲ ಸಿದ್ಧತೆಯನ್ನು ಮಾಡ್ತಾಯಿದ್ದೀರಿ. ಇಲ್ಲಿ ನಿಮ್ಗೆ ಆಗ್ತಾಯಿರ್ತಕ್ಕಂಥ ಕೆಲವೊಂದು ಅನುಭವಗಳೇನು ಅಂತ ಅಂದರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಸರ್ಕಾರ ಸುಮಾರು 18,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತು PSTR, GPSTR, HSTR ಈ ಥರ ಗೊಂದಲಮಯವಾದಂಥ ನೇಮಕಾತಿಯ ಒಂದು ದತ್ತಾಂಶದಲ್ಲಿ ಕರ್ನಾಟಕ ಸರ್ಕಾರ ಇದೆ. ಆದರೆ ಇಲ್ಲಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ TETಯಲ್ಲಿ ಅತಿ ಹೆಚ್ಚು ಸ್ಕೋರನ್ನು ಮಾಡೋದು. ಒಂದು ಶಿಕ್ಷಕರ ನೇಮಕಾತಿಗೆ ಒಂದು ಮಾನದಂಡಕರಿಗೆ ಅಥವಾ ಕ್ರೈಟೀರಿಯಾ ಏನು ಅಂತಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಆ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಮ್ಮ ಅಧ್ಯಯನ ಯಾವ ರೀತಿ ಇರಬೇಕು ಅಂತಂದರೆ ಕಾಂಪ್ರಿಹೆನ್ಸಿವ್ ಆಗಿರಬೇಕು. ಈಗ ನಾವು ಶಿಕ್ಷಕರ ತರಬೇತಿ ಕಾಲೇಜ್ಗಳಲ್ಲಿ ಯಾವ ರೀತಿ ನಾವು ವಿದ್ಯಾರ್ಥಿಗಳಿಗೆ ಈ ಟೀಚಿಂಗ್ ಪ್ರಾಕ್ಟೀಸ್ಗೆ ನಮ್ಮನ್ನು ಅಲಾಟ್ ಮಾಡಿದಾಗ ನಾವು ಯಾವ ರೀತಿ ನಾವು ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೋ, ಮತ್ತು ಲೆಸನ್ ಪ್ಲ್ಯಾನ್ ನಾವೆಲ್ಲ 2008-09ರಲ್ಲಿ DED ಮುಗಿಸಿದಾಗ ನಮಗೆ 6 ಮೆಥಡ್ ಇದ್ದು. ಆದರೆ ಈಗ 5 E's ಅಂತ ಹೇಳ್ತೀವಿ. ಹರ್ಬರ್ಟ್ ಪಂಚಸೋಪಾನ ಅಂತ ಅಂದ್ಬಿಟ್ಟೇನು ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾ ಪಾಠ ಯೋಜನೆ ಇದೆ. ಹಾಗಾಗಿ ನನ್ನ ಒಂದು ವಿಡಿಯೋದ ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ, ಕನ್ನಡ ಮತ್ತು ಇಂಗ್ಲೀಷನ್ನು ನಾವು ಸಮನ್ವಯತೆಯಿಂದ ಓದಬೇಕು. ಅಂತಂದರೆ ಕನ್ನಡ ಬೋಧನಾ ವಿಧಾನ ಮತ್ತು ಇಂಗ್ಲೀಷ್ ಬೋಧನಾ ವಿಧಾನ ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕು. ಮತ್ತು ಕನ್ನಡ ಭಾಷೆಯಲ್ಲಿ ಭಾಷಾ ಕೌಶಲ್ಯಗಳ ಬಗ್ಗೆ ತಿಳ್ಕೋಬೇಕು. ಮತ್ತು ಭಾಷಾ ಕೌಶಲ್ಯಗಳ ಜೊತೆಗೆ ಭಾಷಾ ಬೋಧನಾ ವಿಧಾನ ಯಾವ ರೀತಿ ಇರಬೇಕು. ಮತ್ತು TLM ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ಕ್ರಿಯಾ ಸಂಶೋಧನೆ ಬಗ್ಗೆ ತಿಳ್ಕೋಬೇಕು. ಮತ್ತು ಓದುವಿಕೆ, ಬರವಣಿಗೆ ಮತ್ತು ಉಚ್ಚಾರಣ ದೋಷದ ಬಗ್ಗೆ ತಿಳ್ಕೋಬೇಕು. ಮತ್ತು ಇನ್ನೇನು ಅಂತಂದರೆ ಕನ್ನಡ ಭಾಷೆ ಶಿಕ್ಷಕನಾಗಿ ನೀವು ಏನೆಲ್ಲ ಅಂಶಗಳನ್ನು ನೀವು ತರಗತಿ ಕೋಣೆಯಲ್ಲಿ ಅಳವಡಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೇ ಆದಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ಪಾಸ್ ಆಗ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಕನ್ನಡ ಭಾಷೆಯಲ್ಲಿ ಸಾಮಾನ್ಯವಾಗಿ ಪ್ಯಾಸೇಜ್ ಇರುತ್ತೆ, ಅನ್ಸಿನ್ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜನ್ನು ಅರ್ಥ ಮಾಡ್ಕೋಬೇಕು. ಓದ್ಬಿಟ್ಟು ಸುಮ್ಮನೆ ಆನ್ಸರ್ನ ಎಲ್ಲೆಲ್ಲೋ ಅದು ಈ ಆನ್ಸರ್ಗೆ ಮೊದಲನೇ ಕ್ವಶನ್ಗೆ ಆನ್ಸರ್ ಮೊದಲನೇ ಪ್ಯಾರ್ದಲ್ಲಿ ಬರೋ ಆನ್ಸರು ಅಂತಲ್ಲ. ಕ್ವಶನ್ನ ಅರ್ಥ ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನಾವು ಉತ್ತರವನ್ನು ಬರೀಬೇಕು. ಇದು ಒಂದು ಇದೊಂದು ಅನಿವಾರ್ಯನೂ ಹೌದು ನಿಮಗೆ. ಇದೊಂದು ಡೂ ಆರ್ ಡೈ ಅನ್ನೋ ಒಂದು ತಂತ್ರನ ಈ ಒಂದು ಕೊನೆಯ ಅವಕಾಶ ಯಾರು DED ಮಾಡಿದ್ದಾರೆ ಅವ್ರಿಗೆ ಇದೊಂದು ಲಾಸ್ಟ್ ಆಪರ್ಚುನಿಟಿ. 1 hour ಕಂಪ್ಲೀಟೆಡ್ DED. ನಿಮಗೆ ಒಂದು ಕೊನೆಯ ಅವಕಾಶ. ಓದ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಟೀಚಿಂಗ್ ಮೆಟೀರಿಯಲ್ಸ್ ಯಾವ ರೀತಿ ನೀವು ಕ್ಲಾಸಸ್ಗಳಲ್ಲಿ ಅಳವಡಿಸ್ತಿದ್ರಿ, ಮತ್ತು TLMನ ಹಂಗೆ ಸ್ಕೂಲ್ಗಳಲ್ಲಿ ಅಳವಡಿಸ್ತಿದ್ರಿ. ಮತ್ತು ಇನ್ನೊಂದು ಏನು ಅಂತಂದರೆ, ಎಷ್ಟೋ ಜನ ಟ್ರೈನಿಂಗ್ ಮುಗಿಸಿ ಎಷ್ಟೋ ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ವಿಧವಾದ ವಿಷಯಗಳನ್ನು ನೀವು ಅಧ್ಯಯನ ಮಾಡಿರ್ತೀರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನಾ ವಿಧಾನಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂತಾರೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಗ್ರಾಮರ್ನ ಚೆನ್ನಾಗಿ ತಿಳ್ಕೊಳ್ಳಿ. ಸುಮ್ಮನೆ ನಾವು ಅಲ್ಲಿ ಪ್ಯಾಸೇಜು ಒಂದು ಕಡೆ ಆದರೆ ಪ್ಯಾಸೇಜಲ್ಲಿ ಒಂದು ಪದ್ಯ ಒಂದು ಗದ್ಯ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಅಲ್ಲೇ ಸ್ಕೋರ್ ಮಾಡ್ಕೋಬೋದು. ಆಮೇಲೆ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಒಳ್ಳೆಯ ಪುಸ್ತಕಗಳನ್ನ ನೋಡಿ. ಈಗ ಥಿಯರಿಟಿಕಲಾಗಿ ಓದೋಕ್ಕಾಗಲ್ಲ, ಇದೊಂದು ಶಾರ್ಟ್ ಟರ್ಮ್ ಇರೋದ್ರಿಂದ ಬೇಗ ನಿಮ್ಮ ಅಭ್ಯಾಸವನ್ನು ಪೂರ್ಣಗೊಳಿಸಿ ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಟೆಸ್ಟ್ ಸೀರೀಸ್ಗಳನ್ನ ತಗೊಳ್ಳಿ. ಟೆಸ್ಟ್ ಸೀರೀಸ್ಗಳನ್ನ ತಗೊಂಡಷ್ಟು ನೀವು ನಿಮ್ಮ ಒಂದು ನೀವು ಸೆಲ್ಫ್ ಇವ್ಯಾಲ್ಯೂಷನ್ ಮಾಡ್ಕೋಬೋದು. ಡೈಲಿ 1-2 ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಿ, ಖಂಡಿತ ನಿಮಗೆ ಅದರಲ್ಲಿ ಸಕ್ಸಸ್ಸನ್ನು ನೀವು ಕಾಣ್ತೀರಿ. ಮತ್ತು ಇನ್ನೊಂದೇನು ಅಂತಂದರೆ, ಈಗಾಗಲೇ ಹೇಳಿದೆ ಇಂಗ್ಲೀಷಿಗೆ ಸಂಬಂಧಪಟ್ಟಾಗ ಈಗಾಗಲೇ ಪ್ಯಾಸೇಜ್, ಪ್ರೋಸು ಮತ್ತು ಪೊಯೆಟ್ರಿ ವಿಭಾಗದಲ್ಲಿ ಪ್ಯಾಸೇಜ್ನ ಕೊಡ್ತಾರೆ. ಆ ಪ್ಯಾಸೇಜನ್ನು ಸರಿಯಾದ ರೀತಿ ನಾವು ಅರ್ಥ ಮಾಡಿಕೊಂಡು ಬರೀಬೇಕು. ಮತ್ತು ಟೀಚಿಂಗ್ ಪೆಡಗಾಗಿ ಅಥವಾ ಟೀಚಿಂಗ್ ಅಪ್ರೋಚ್ ಅಥವಾ ಟೀಚಿಂಗ್ ಮೆಥಡಾಲಜಿ ಅಂತ ಹೇಳ್ತೀವಿ, ಅದನ್ನು ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂತಂದರೆ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಒಬ್ಬ ಭಾಷಾ ಶಿಕ್ಷಕನಾಗಿ ನಾವು ವಿದ್ಯಾರ್ಥಿಗಳಿಗೆ ಏನೆಲ್ಲ ಒಂದು ಪ್ರಾಜೆಕ್ಟ್ನ ಕೊಡಬೇಕು, ಮತ್ತು ಯಾವ ರೀತಿ TLM ಬಳಸಬೇಕು, ಮತ್ತು ಅವ್ರಿಗೆ ಯಾವ ರೀತಿ ಸ್ಕಿಲ್ಸ್ನ ಬೆಳೆಸಬೇಕು, ಮತ್ತು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಏನು ಯಾವುದು ಒಂದು ಟೆಕ್ನಿಕ್ನ ಬಳಸಬೇಕು, ಮತ್ತು ಈ 5 E's ಮೆಥಡ್ನ ಯಾವ ರೀತಿ ಬಳಕೆ ಮಾಡಬೇಕು, ಆ್ಯಕ್ಷನ್ ರಿಸರ್ಚನ್ನು
ಯಾವ ಸಂದರ್ಭದಲ್ಲಿ ಬಳಸಬೇಕು, ಇವೆಲ್ಲವನ್ನು ನಾವು ಅನಾಲಿಸಿಸ್ ಮಾಡಬೇಕು. ಕಾಂಪ್ರಹೆನ್ಸಿವ್ ರೀಡಿಂಗ್ ಇಸ್ ಬೆಟರ್. ನನ್ನ ಪ್ರಕಾರ ರೀಡಿಂಗ್ ಇಸ್ ಬೆಟರ್ ದ್ಯಾನ್ ಕಾಂಪ್ರಹೆನ್ಸಿವ್ ರೀಡಿಂಗ್. ಅದು ಅಂತಂದರೆ ಕಾಂಪ್ರಹೆನ್ಸಿವ್ ರೀಡಿಂಗ್ ಈಸ್ ಬೆಟರ್ ದ್ಯಾನ್ ರೀಡಿಂಗ್. ಅಂದರೆ ಓದೋದಕ್ಕಿಂತ ಅರ್ಥ ಮಾಡಿಕೊಂಡು ಗ್ರಹಿಕೆಯಿಂದ ನಾವು ಓದಿದರೆ ಆದರೆ ನಾವು ಶಿಕ್ಷಕರಾಗಿ ಈ ಒಂದು ಭಾಷಾ ಒಂದು ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ಆಗಲೇ ಹೇಳಿದ್ದೀನಿ, ಈ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಡಿ. ನಾವು ಥಿಯರಿಟಿಕಲಾಗಿ ಓದೋಕ್ಕಾಗಲ್ಲ. ಆಫ್ಟರ್ TET ಇಫ್ ಯು ಆರ್ ಪಾಸ್ ಯು ಶುಡ್ ಗೋ ಟು ಥಿಯರಿಟಿಕಲ್ ಮೆಟೀರಿಯಲ್ಸ್. 100% ಪಾಸ್ ಆಗ್ತೀರಾ, ನನಗೆ ನಂಬಿಕೆ ಇದೆ, ಪಾಸ್ ಆಗೇ ಆಗ್ತೀರಾ. ಆದರೆ ಸರಿಯಾದ ರೀತಿ ಸಮಯನ ವ್ಯರ್ಥ ಮಾಡದೆ ನೀವು ಓದೋದನ್ನು ಆರಂಭಿಸಬೇಕು. ಈ ಕನ್ನಡ ಇಂಗ್ಲೀಷ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಬರೋದು ಏನು ಅಂತಂದರೆ ಈ EVS. ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ವರೆಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾನು ಹೇಳ್ತಿದ್ದೀನಿ. 1 to 5th ಯಾರು ಟೀಚ್ ಮಾಡ್ತಾರೆ, PUC DET ಆಗಿರೋರಿಗೆ ನಾನು ಹೇಳ್ತಕ್ಕಂಥ ವಿಷಯ. ಇದು ಕೊನೆಯ ಅವಕಾಶ. ಇದು EVS ಅಂತಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ತರಗತಿಯಿಂದ ಅಪ್ ಟು ಒಂದು 10th ವರೆಗೆ, ಅಥವಾ ನಾವು ಹಳೆ ಮಾಡಲ್ ಕ್ವಶನ್ ಪೇಪರ್ನ ನೋಡಿ, ಮತ್ತು ಸೈನ್ಸ್, ಜನರಲ್ ಸೈನ್ಸ್ನ ನೋಡಿ. ಸುಮ್ಮನೆ ನಾವು ಪೂರ್ತಿ ಸೈನ್ಸ್ನ ನಾವು ಇಲ್ಲಿ ತಿಳ್ಕೊಳ್ಳೋದು, ಇಲ್ಲಿ ಸಿಂಪಲ್ ಸೈನ್ಸ್ನ ತಿಳ್ಕೊಳ್ಳಿ. ಜನರಲ್ ಸೈನ್ಸು, ಒಂದು ಜನರಲ್ ಸೈನ್ಸು, ಮತ್ತು ಇತ್ತೀಚೆಗೆ ಸಾಲುಮರದ ತಿಮ್ಮಕ್ಕ ತೀರೋದ್ರು, ಅವ್ರ ಬಗ್ಗೆ ಒಂದು ಪ್ರಶ್ನೆ ಇರ್ಬೋದು ಅಂತ ನಾನು ಊಹೆ ಮಾಡ್ತಿದ್ದೀನಿ. ಖಂಡಿತ ಬರ್ಬೋದು. ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಪರಿಸರದ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಪರಿಸರ ಬೋಧನಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಚಳುವಳಿಗಳು ಏನೇನಾಗೈತೆ, ಈ ನರ್ಮದಾ ಬಚಾವ್ ಚಳುವಳಿ ಆಗ್ಬೋದು, ಮತ್ತು ಒಪ್ಪಿಕೋ ಚಳುವಳಿ ಆಗಿರ್ಬೋದು. ಈ ರೀತಿಯಾದಂತಹ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ತಕ್ಕಂತಹ ಕೆಲವೊಂದು ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ನಾನು ಹೇಳೋದು ಮೂಲತಃ ಏನು ಅಂತಂದರೆ, ಇದು ಪರಿಸರ ಅಧ್ಯಯನ 1 to 5th ವರೆಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇದು ಅನ್ವಯಿಸುತ್ತೆ. 1ರಿಂದ 5ನೇ ತರಗತಿವರೆಗೆ ಯಾರು ಪಾಠ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಪರಿಸರ ಅಧ್ಯಯನ ಅನ್ವಯಿಸುತ್ತೆ. EVS ಅಂತ ಬಂದಾಗ ಜನರಲ್ ಸೈನ್ಸ್ನ ತಿಳ್ಕೋಬೇಕು. ಮತ್ತು EVSದು ಮತ್ತು ಇನ್ನೊಂದು EVS ಬರೋದು ಬಹುವರ್ಗ ಬೋಧನೆ ಅಂತ ಬರುತ್ತೆ. ಬಹುವರ್ಗ ಬೋಧನೆಗಳ ಬಗ್ಗೆ, ಮಲ್ಟಿ ಕ್ಲಾಸ್ ಬಗ್ಗೆ ತಿಳ್ಕೊಳ್ಳಿ, ಮತ್ತು 5E's ಮೆಥಡ್ ಬಗ್ಗೆ ತಿಳ್ಕೊಳ್ಳಿ, ಆ್ಯಕ್ಷನ್ ರಿಸರ್ಚ್ ಬಗ್ಗೆ ತಿಳ್ಕೊಳ್ಳಿ, ಮತ್ತು ರಚನಾತ್ಮಕವಾದದ ಬಗ್ಗೆ ತಿಳ್ಕೊಳ್ಳಿ. ಎಲ್ಲವನ್ನು ನಾವು ಸರಿಯಾದ ರೀತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು. ಈಗ ಥಿಯರಿಟಿಕಲಾಗಿ ನಾವು ಓದೋಕ್ಕಾಗಲ್ಲ. ಇದು ಶಾರ್ಟ್ ಪೀರಿಯಡ್ ಇರೋದ್ರಿಂದ ದಯವಿಟ್ಟು ಬೇಗ ನೀವು ನಿಮ್ಮ ಅಧ್ಯಯನವನ್ನು ಅತ್ಯಂತ ವೇಗಗೊಳಿಸಿ, ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಮ್ಯಾಥಮೆಟಿಕ್ಸು ಓದಿದ್ರೆ ಅರ್ಥ ಆಗಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಮ್ಯಾಥಮೆಟಿಕ್ಸ್ ತಿಳ್ಕೊಳ್ಳಿ. ಆದಷ್ಟು ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ಕೆಲವೊಂದು ಅಂಕಗಣಿತ, ಬೀಜಗಣಿತ ಮತ್ತು ರೇಖಾಗಣಿತದ ಅಂಶಗಳನ್ನ ತಿಳ್ಕೊಳ್ಳಿ. ಆಮೇಲೆ ಗಣಿತ ಬೋಧನಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳಿ, ಗಣಿತಜ್ಞರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲವನ್ನು ನೀವು ಕರೆಕ್ಟಾಗಿ ಗಣಿತ ಎಸ್ಪೆಷಲ್ ನಾವು ಕೊಡಬೇಕಾಗಿರೋದು ಫೋಕಸ್ಸು EVS ಮತ್ತು ಮ್ಯಾಥಮೆಟಿಕ್ಸ್ ಎರಡಕ್ಕೆ ನಾವು ಆದ್ಯತೆ ಕೊಡಬೇಕು. ಕನ್ನಡ ಇಂಗ್ಲೀಷಲ್ಲೇ ನಾವು ಮಾರ್ಕ್ಸ್ನ ತೊಗೋಬೋದು, ಕನ್ನಡ ಇಂಗ್ಲೀಷಲ್ಲಿ ತೊಗೋಬೋದು. ಇನ್ನು ಸೈಕಾಲಜಿಲಿ ನಾವು ಅರ್ಥ ಮಾಡ್ಕೊಂಡು ಓದ್ಕೊಂಡು ನಾವು ತೊಗೋಬೇಕು ಹೊರತು ಸುಮ್ಮನೆ ನಾವು ಎಕ್ಸಾಮಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಓದಿದ್ದೀನಿ ಅಂತ ಅಂದ್ಬಿಟ್ಟು ಫೀಲ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ EVS ಮತ್ತು ಮ್ಯಾಥಮೆಟಿಕ್ಸ್ ಯಾರು ಸ್ಕೋರ್ ಮಾಡ್ತಾರೆ ಅವರು ನಿಜವಾಗ್ಲೂ ಕೂಡ ಅವರು ಟೀಚರಾಗಿ CETಗೆ ಎಲಿಜಿಬಲ್ ತೊಗೊಂಡ್ರೆ, CETಗೆ ಎಲಿಜಿಬಲ್ ತೊಗೊಂಡ್ರೆ ಯು ಆರ್ ಬಿ ಎ ಟೀಚರ್. ಅದಂತೂ ಸತ್ಯ. ಇನ್ನೊಂದು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಿದ್ದೆ. ಮ್ಯಾಥಮೆಟಿಕ್ಸ್ನ ಅಪ್ ಟು 4th ಅಥವಾ 3rd ಸ್ಟ್ಯಾಂಡರ್ಡಿಂದನೇ ತೊಗೊಳ್ಳಿ. ಸಿಂಪಲ್ ಮ್ಯಾಥ್ಸು ಥರ್ಡ್ ಸ್ಟ್ಯಾಂಡರ್ಡಿಂದ 8th ಅಥವಾ 9th ವರೆಗೆ ಓದ್ಕೊಳ್ಳಿ ಸಿಂಪಲ್ಲಾಗಿ ನೀವು. ಮತ್ತು ಹಳೆ ಮಾಡಲ್ ಕ್ವಶನ್ ಪೇಪರ್ಗಳನ್ನ ತೊಗೊಳ್ಳಿ. ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ವಿಷಯಗಳನ್ನ ತಿಳ್ಕೊಂಡು ನಾವು ಏನು ಮಾಡಬೇಕು, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗೆ ವಿಷಯಗಳನ್ನ ನಾವು ಬಿಡಿಸ್ತಾ ಹೋಗಬೇಕು. ಮತ್ತು ಬೋಧನೆ ವಿಧಾನಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಸಾಮಾನ್ಯವಾಗಿ ಈ ಕ್ರಿಯಾ ಸಂಶೋಧನೆ ಅನ್ನೋದು, ಮತ್ತು ರೆಮಿಡಿಯಲ್ ಟೀಚಿಂಗ್ ಅನ್ನೋದು, ಮತ್ತು CCE ಮೆಥಡ್ ಅನ್ನೋದು, ಮತ್ತು 5 ಪ್ಲ್ಯಾನ್ಸ್ ಅನ್ನೋದು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಾಗುತ್ತೆ. ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ FA ಮತ್ತು SA ಎರಡನ್ನ ನಾವು ವ್ಯತ್ಯಾಸ ತಿಳ್ಕೋಬೇಕು. CCE ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೋಬೇಕು. ಎಲ್ಲವನ್ನು ನಾವೇನು ಮಾಡಬೇಕು, ತಿಳ್ಕೊಂಡಿದ್ದೆ ಅದರಲ್ಲಿ ನಾವು ಈ ಒಂದು TETಯಲ್ಲಿ ಪಾಸ್ ಆಗ್ಬೋದು. ಮತ್ತು ಎಲ್ಲಕ್ಕೂ ಮೂಲ, ಈ 4 ವಿಷಯಗಳಿಗೂ ಮೂಲ ಯಾರು ಅಂತಂದರೆ, ತಂದೆ ಯಾರು ಅಂತಂದರೆ ಈಸ್ ದ ಫಾದರ್. ದ 4 ಸಬ್ಜೆಕ್ಟ್ಸ್, ಫಾದರ್ ಆಫ್ 4 ಸಬ್ಜೆಕ್ಟ್ಸ್ ಆರ್ ಸೈಕಾಲಜಿ. ಎಜುಕೇಷನ್ ಸೈಕಾಲಜಿ ಇಟ್ಸ್ ವೆರಿ ಮಸ್ಟ್.
ತುಂಬ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಮಕ್ಕಳ ಮನೋವೈಜ್ಞಾನಿಕ ಸ್ಥಿತಿಯನ್ನು ತಿಳ್ಕೋಬೇಕು, ಮನಸ್ಥಿತಿಯನ್ನು ತಿಳ್ಕೋಬೇಕು. ವಿದ್ಯಾರ್ಥಿಗಳು ಆ ವಿಷಯನ ಕಲಿತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವೊಂದು ಅವೇರ್ನೆಸ್ ಇರಬೇಕು, ಅರಿವಿರಬೇಕು. ಆ ಅರಿವಿದ್ದಾಗ ಮಾತ್ರ ನಾವೇನು ಮಾಡ್ತೀವಿ, ಆ ಒಂದು ಇದ್ದಾಗ ಮಾತ್ರ ಮಕ್ಕಳು ಕಲಿತಾರೆ ಹೊರತು ಇಲ್ಲಾಂದರೆ ಕಲಿಯಲ್ಲ. ಈಗ ಸುಮ್ಮನೆ ನಮಗೆ ಎಲ್ಲ ವಿಷಯ, ನಾನು ಎಷ್ಟೇ ಪಾಂಡಿತ್ಯನ ಪಡೆದಿರ್ಬೋದು, ನಾನು ಎಷ್ಟೇ ಬ್ರಿಲಿಯಂಟ್ ಆಗಿರ್ಬೋದು, ನಾನು ಎಷ್ಟೇ PhD ತೊಗೊಂಡಿರ್ಬೋದು, ಎಷ್ಟು ಮಾಸ್ಟರ್ಸ್ ತೊಗೊಂಡಿರ್ಬೋದು, ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಥವಾ ಸಾಮಾನ್ಯ ವಿದ್ಯಾರ್ಥಿಗೆ ನಾವು ಕಲಿಸಬೇಕಾಗಿರೋದು ಏನು ಅಂತಂದರೆ ವಿದ್ಯಾರ್ಥಿಗಳ ಒಂದು ಪೂರ್ವಜ್ಞಾನವನ್ನು ತಿಳ್ಕೊಂಡು ಮತ್ತು ವಿದ್ಯಾರ್ಥಿಯ ಮನಸ್ಥಿತಿಯನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಪಾಠ ಮಾಡಬೇಕು ಹೊರತು ನಮಗೆ ನಾನು PhD ಹೋಲ್ಡ್ರು, ನನಗೆ ಡಾಕ್ಟ್ರೇಟ್ ಸಿಕ್ಕೈತೆ, ಮತ್ತು ನನಗೆ ನಾನು MA ಇಂಗ್ಲೀಷ್ ಮುಗಿಸಿದ್ದೀನಿ, ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮುಗಿಸಿದ್ದೀನಿ, ನಾನು MSc ಜಿಯೋಗ್ರಫಿ ಮುಗಿಸಿದ್ದೀನಿ. ಮಾಸ್ಟರ್ ಇಸ್ ನಾಟ್ಸ್ ಎ ಕ್ರೈಟೀರಿಯಾ ಟು ಲರ್ನಿಂಗ್. ಮಕ್ಕಳಿಗೆ ಕಲಿಸೋದಕ್ಕೆ ಮಾಸ್ಟರ್ಸ್ ಅಲ್ಲ ಮುಖ್ಯ, ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಶಿಕ್ಷಕರಾಗಿ ಪಾಠವನ್ನು ಮಕ್ಕಳಿಗೆ ಬೋಧಿಸಬೇಕು ಮತ್ತು ಕಲಿಸ್ಬೇಕು. ಆಯಿತಾ? ಪಾಠ ಯೋಜನೆಯನ್ನು ಸರಿಯಾಗಿ, ಪಾಠ ಯೋಜನೆ ಮೂಲ ಉದ್ದೇಶ ಇಷ್ಟೇ, ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಏನು ಮಾಡೋದು, ಹಣಿಗೊಳಿಸೋದು ಪಾಠ ಯೋಜನೆಯ ಮೂಲ ಉದ್ದೇಶ. ಇನ್ನು ತಾಂಡೇಕ್ ಆಗಿರ್ಬೋದು, ಮತ್ತು ಪೆಸ್ಟಾಲಜಿ ಆಗಿರ್ಬೋದು, ಮತ್ತು ವೈಗೋಡ್ಸ್ಕಿ ಆಗಿರ್ಬೋದು, ಮತ್ತು ಜಾನ್ ಪಿಯಾಜೆ ಆಗಿರ್ಬೋದು, ಒಟ್ಟಾರೆಯಾಗಿ ಮನೋವಿಜ್ಞಾನದ ಬಗ್ಗೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನಾವು ವಿಷಯಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಇಷ್ಟು ವಿಷಯಗಳನ್ನ ಹೇಳ್ತಾ ಎಲ್ಲರಿಗೂ ಈ TT ಬರ್ತೈತೆ, ಮತ್ತು 1ರಿಂದ 5ನೇ ತರಗತಿವರೆಗೆ ಯಾರು ಪಾಠವನ್ನು ಪತ್ರಿಕೆ ಬರೆಯೋಕೆ ಹೋಗ್ತಿದ್ದಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತ ಇದನ್ನು ಕೊನೆಯ ಅವಕಾಶ ಬಳಸ್ಕೊಳ್ಳಿ, ಓದಿ ಚೆನ್ನಾಗಿ ವರ್ಕ್ ಮಾಡಿ. 15-18 ದಿನ ಐತೆ, ಬೇಗ ಒಂದು ಒಳ್ಳೆ 120 ಸ್ಕೋರ್ ಮಾಡಿ ಜೊತೆಗೆ ಶಿಕ್ಷಕರಾಗಿ ಆಯ್ಕೆಯಾಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.